ನಮಸ್ತೆ, ನಾನು ನಿಮ್ಮ ಚಂದು. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವ್ಲಾಗ್. ಇವತ್ತು ಏನು ರೆಸಿಪಿ ಅಂದರೆ ಕೋಡ್ಬಳೆ ರೆಸಿಪಿ, ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ. ಒಂದು ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ ಮತ್ತು ಅರ್ಧ ಬಟ್ಲು ಕೊಬ್ಬರಿ ಇದೆ. ನಾನು ಈ ಬಟ್ಲಲ್ಲೇ ಅಳತೆ ತೊಗೊಂಡಿರೋದು. ಕಡಲೆನೂ ಅಷ್ಟೇ, ಮುಕ್ಕಾಲು ಬಟ್ಲಿದೆ. ಕಡಲೆ ಮತ್ತು ಒಣಮೆಣ್ಸಿನ್ಕಾಯಿ 4 ಖಾರದ ಮೆಣಸಿನ್ಕಾಯಿ, 2 ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಕಮ್ಮಿ ಇರಲಿ ಅಂತ ಬೇಕಾದರೆ ಇನ್ನೂ 2 ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ಖಾರ ಬೇಕು ಅನ್ನೋರು. ನಾನು 1 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಅದನ್ನು ನುಣ್ಣಗೆ ರುಬ್ಕೊಬೇಕು. ಎಣ್ಣೆನೂ ಇಲ್ಲಿ ಬಿಸಿ ಮಾಡ್ಕೊಳಕ್ಕೆ ಇಟ್ಟಿದ್ದೆ, ಸ್ವಲ್ಪ ಅಂದರೆ ಒಂದು ಅರ್ಧ ಬಟ್ಲಷ್ಟು ಎಣ್ಣೆ. ಅದಕ್ಕೆ ಚಿರೋಟಿ ರವೆ ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಇದನ್ನೇನು ಜಾಸ್ತಿ ಉಟ್ಕೊಳೋದೇನು ಬೇಡ. ಇದಕ್ಕೆ 1.5 ಸ್ಪೂನಷ್ಟು ಮೈದಾ, ಅಕ್ಕಿ ಹಿಟ್ಟು 4 ಬಟ್ಲಿದೆ ಇದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡಿದ್ದೀನಿ. ಇದಕ್ಕೆ ಕರಿಬೇವು, ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು. ರುಚಿಗೆ ಉಪ್ಪು, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ನೀರು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಬೇಕು, ಇಲ್ಲಾಂದರೆ ತೆಳುವಾಗಿಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡು ನೀರು ಕಲಸಿದ್ದೀನಿ. ಇದು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಸ್ಮೂತಾಗಿ ಅಂತಲೇ ಹೇಳ್ಬೋದು. ಸ್ಮೂತ್ ಅಂದರೆ ನಯಸ್ಸಾಗಿ ಕೋಡ್ಬಳೆಗಳು ಬರ್ತವೆ. ನಾವು ರೋಲ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಅದು ಇಲ್ಲ ಅಂದರೆ ಒಂದೊಂದೇ ಉಂಡೆಗಳ್ನ ರೋಲ್ ಮಾಡೋದಕ್ಕೆ ಒಸಿಬೇಕಾಗುತ್ತೆ. ಹಾಗಾಗಿ ಎಷ್ಟು ಚೆನ್ನಾಗಿ ನಯಸ್ಸಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಕೋಡ್ಬಳೆ ಬರುತ್ತೆ. ಕೋಡ್ಬಳೆ ಒಡ್ಕೊಳೋದಿಲ್ಲ ರೋಲ್ ಮಾಡಬೇಕಾದ್ರೆ. ಹಾಗಾಗಿ ಇವಾಗಲೇ ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು. ನೋಡಿ, ಅದಕ್ಕೆ ನಾನು ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಇಲ್ಲಿ ಎಣ್ಣೆನೂ ಬಿಸಿ ಮಾಡ್ಕೊಳೋದಕ್ಕೆ ಇಟ್ಕೊಂಡಿದ್ದೀನಿ. ಉಂಡೆ ಇಟ್ಕೊಂಡು ಹಸಿತಾ ಇದ್ದೀನಿ. ನೋಡಿ, ನಾವು ಮುಂಚೆನೇ ಚೆನ್ನಾಗಿ ನಾದಿ ಹಿಟ್ಟು ಕಲಿಸ್ಕೊಳೋದ್ರಿಂದ ಈ ಥರ ನಯಸ್ ಬರುತ್ತೆ. ಏನು ಒಡ್ಕೊಳೋದಿಲ್ಲ ರೋಲ್ ಮಾಡಬೇಕಾದ್ರೆ. ಯಾವ ರೆಸಿಪಿ ಏನು ಕಷ್ಟ ಇರೋಲ್ಲ. ಗಮನ ಇಟ್ಟು ಅಳತೆ ಸರಿಯಾಗಿ ಇಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರ್ತವೆ ರೆಸಿಪಿಗಳು ಎಲ್ಲವೂ ಅಷ್ಟೇ. ಯಾವುದೂ ಏನು ಕಷ್ಟ ಅಲ್ಲ.
ಎಷ್ಟು ದಿನ ಮಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿಯೇ ಇರುತ್ತೆ ಕೋಡ್ಬಳೆ ಇದು. ಸ್ನ್ಯಾಕ್ಸ್ ರೆಸಿಪಿ ಸಂಜೆ ಟೈಮಲ್ಲಿ ಈವ್ನಿಂಗ್ ಕಾಫಿಗೆ, ಟೀಗೆ ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಎಲ್ಲ ಮಾಡಿಕೊಡ್ಬೋದು. ಮತ್ತು ಹಬ್ಬಗಳಲ್ಲಿ ಕೂಡ ನಾವು ಮಾಡ್ಕೊಬೋದು. ಅಲ್ಲಿ ಎಣ್ಣೆನೂ ಕೂಡ ಬಿಸಿಯಾಗಿದೆ. ನಾವು ಮೀಡಿಯಮ್ ಉರಿನೇ ಇಟ್ಕೊಬೇಕು. ಹಾಕಿ ಎಣ್ಣೆಗೆ ಹಾಕಿ ಒಂದು 5 ನಿಮಿಷ ಹಾಗೆ ಬಿಡಬೇಕು, ಕೈ ಆಡಬಾರ್ದು. ಸಿಮ್ಗಿನ ಸ್ವಲ್ಪ ಜಾಸ್ತಿ ಉರಿ ಇಟ್ಕೊಂಡಿದ್ದೀನಿ ನಾನು. ಜಾಸ್ತಿ ಇಟ್ಟರೆ ಮೇಲೆ ಕಪ್ಪಗಾಗುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಮಾಡಬೇಕು. ನಾನು ಒಂದು ಕೈಲಿ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ಒಂದು ಕೈಲಿ ತಗೊತಾ ಇದ್ದೀನಿ. ಹಾಗಾಗಿ ಒಂದೊಂದು ಬೀಳ್ತಾನೆ ಇದ್ದಾವೆ ಅದರೊಳಗಡೆ. ನೋಡಿ, ಈಸಿ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ ಕೋಡ್ಬಳೆ. ನೀವೊಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.